ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ವರ್ತುಳಾಕಾರ ಚಲನೆ ಮತ್ತು ಕೇಂದ್ರಾಭಿಗಾಮಿ ಪ್ರೇರಣೆ ಎಂದರೇನು ನೋಡಿದ್ದೇವೆ. ಅದೇ ರೀತಿಯಾಗಿ ಕೆಪ್ಲರ್ನ 3 ನಿಯಮಗಳು ಸಹಿತ ನೋಡಿದ್ದೇವೆ. ಇವತ್ತು ನಾವು ನ್ಯೂಟನ್ನ ವೈಶ್ಚಿಕ ಗುರುತ್ವಾಕರ್ಷಣೆಯ ಸಿದ್ಧಾಂತ, ನ್ಯೂಟನ್ಸ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್, ಈ ಕುರಿತು ಅಭ್ಯಾಸವನ್ನ ಮಾಡೋಣ. ಕೆಪ್ಲರ್ನ ನಿಯಮಗಳನ್ನು ತಿಳಿದುಕೊಂಡು ನ್ಯೂಟನ್ನನು ಈ ಗುರುತ್ವಾಕರ್ಷಣೆಯ ಸಿದ್ಧಾಂತವನ್ನ ಮಂಡಿಸಿದನು. ಈ ಗುರುತ್ವಾಕರ್ಷಣೆಯ ಸಿದ್ಧಾಂತದ ಪ್ರಕಾರವಾಗಿ ವಿಶ್ವದಲ್ಲಿ ಯಾವುದೇ 2 ವಸ್ತುಗಳು ಒಂದನ್ನೊಂದು ನಿಶ್ಚಿತ ಪ್ರೇರಣೆಯಿಂದ ಆಕರ್ಷಿಸುತ್ತವೆ ಅಂತಕ್ಕಂಥದ್ದು ಈ ಗುರುತ್ವಾಕರ್ಷಣೆಯ ಸಿದ್ಧಾಂತ ಹೇಳುತ್ತದೆ. ಇಲ್ಲಿ ಈ ಒಂದನ್ನೊಂದು ಆಕರ್ಷಿಸುವಂತಹ ಪ್ರೇರಣೆ ಯಾವ ರೀತಿಯಾಗಿದೆ? ಈ 2 ವಸ್ತುಗಳು ಒಂದನ್ನೊಂದು ಆಕರ್ಷಿಸುವಂತಹ ಪ್ರೇರಣೆ ಹೇಗಿದೆ ಅಂತಂದ್ರೆ, ಆ 2 ವಸ್ತುಗಳ ದ್ರವ್ಯರಾಶಿಗಳ ಗುಣಾಕಾರಕ್ಕೆ ಸಮ ಪ್ರಮಾಣದಲ್ಲಿ ಹಾಗೂ ಆ 2 ವಸ್ತುಗಳು ಒಂದರೊಂದಿರ್ತಕ್ಕಂಥ ಅಂತರ ಏನಿದೆಯಲ್ಲ ಆ ಅಂತರದ ವರ್ಗದ ವ್ಯಸ್ತ ಪ್ರಮಾಣದಲ್ಲಿ ಪ್ರೇರಣೆ ಇದೆ ಅಂತಕ್ಕಂಥದ್ದು ಈ ಸಿದ್ಧಾಂತದಲ್ಲಿ ಹೇಳಲಾಗಿದೆ. ಅದನ್ನ ನಾವು ಡಿಟೇಲ್ ಆಗಿ ನೋಡೋಣ. ಈಗ ಸ್ವಲ್ಪ ವಿಜ್ಞಾನಿಯ ಒಂದು ಪರಿಚಯ. ಇಲ್ಲಿ ಜೋಹಾನೆಸ್ ಕೆಪ್ಲರ್ ಇವರು 1571ರಲ್ಲಿ ಜನಿಸಿದರು ಹಾಗೂ 1630ರಲ್ಲಿ ನಿಧನ ಹೊಂದಿದರು. 1571 1630. ಇವರೊಬ್ಬರು ಜರ್ಮನಿಯ ಖಗೋಳ ಶಾಸ್ತ್ರಜ್ಞರು ಹಾಗೂ ಗಣಿತ ತಜ್ಞರಾಗಿದ್ದರು. ಕ್ರಿಸ್ತಶಕ 1600ರಲ್ಲಿ ಅವರು ಪ್ರಾಗ್ ಎಂಬ ಒಂದು ಪಟ್ಟಣದಲ್ಲಿಯ ಟೈಕೋ ಬ್ರಾಹೆ ಎಂಬ ಪ್ರಸಿದ್ಧ ಖಗೋಳ ವಿಜ್ಞಾನಿಯ ಜೊತೆಗೆ ಈ ಕೆಪ್ಲರ್ನು ಒಬ್ಬರು ಸಹ ವಿಜ್ಞಾನಿಯಾಗಿ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಪ್ರಾರಂಭಿಸಿದರು. ಮುಂದೆ ಇವರು 1601ರಲ್ಲಿ ನಿಧನಗೊಂಡಾಗ ಅವರ ಒಂದು ಉತ್ತರಾಧಿಕಾರಿ ತಿಳಿದುಕೊಂಡು ಕೆಪ್ಲರ್ನ ನಿಯುಕ್ತಿ ಮಾಡಿದರು. ಬ್ರಹೆಯವರು ಕೈಗೊಂಡಿರ್ತಕ್ಕಂಥ ಏನು ಗ್ರಹಗಳ ನಿರೀಕ್ಷಣೆ ಕುರಿತು ಏನು ಪ್ರಯೋಗಗಳಿವೆ ಹಾಗೂ ಗ್ರಹಗಳ ಸಂಬಂಧಪಟ್ಟಂತ ಏನು ಪ್ರಯೋಗಗಳಿವೆ ಅವುಗಳನ್ನ ಅಭ್ಯಾಸವನ್ನ ಮಾಡಿ ಕೆಪ್ಲರರು ಗ್ರಹಗಳ ಚಲನೆಯ ಶೋಧವನ್ನ ಮಾಡಿದರು. ಅದೇ ರೀತಿಯಾಗಿ ಖಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಅನೇಕ ಪುಸ್ತಕಗಳನ್ನು ಸಹಿತ ಅವರು ಬರೆದರು. ಅವರು ಮಾಡಿರ್ತಕ್ಕಂಥ ಕಾರ್ಯವು ಮುಂದೆ ಗುರುತ್ವಾಕರ್ಷಣೆ ಸಿದ್ಧಾಂತವನ್ನು ಮಂಡಿಸಲು ನ್ಯೂಟನರಿಗೆ ಅತ್ಯಂತ ಸಹಾಯ ಆಯಿತು ಅಂತ ಹೇಳಬಹುದು. ಈಗ ನ್ಯೂಟನರ ವೈಶ್ಚಿಕ ಗುರುತ್ವಾಕರ್ಷಣೆಯ ಸಿದ್ಧಾಂತವನ್ನ ನೋಡೋಣ. ಇಲ್ಲಿ 2 ವಸ್ತುಗಳು ಈ ಒಂದನೇ ವಸ್ತುವಿನ ದ್ರವ್ಯರಾಶಿ m1, ಎರಡನೇ ವಸ್ತುವಿನ ದ್ರವ್ಯರಾಶಿ m2. ಈ 2 ವಸ್ತುಗಳ ಮಧ್ಯದಲ್ಲಿ ಇರತಕ್ಕಂಥ ಅಂತರ ಡಿ ಅಂತ ತಿಳಿದುಕೊಳ್ಳೋಣ. ಇದನ್ನ r ಸಹಿತ ನೀವು ತಿಳಿದುಕೊಳ್ಳಬಹುದು. m1 ಇದು ಮೊದಲನೇ ವಸ್ತುವಿನ ದ್ರವ್ಯರಾಶಿ ಮಾಸ್ mx, m2 ಎರಡನೇ ವಸ್ತುವಿನ ದ್ರವ್ಯರಾಶಿ. ಈ 2 ವಸ್ತುಗಳಲ್ಲಿ ಇರತಕ್ಕಂಥ ಅಂತರ ಡಿಸ್ಟೆನ್ಸ್ ಡಿ ಅಂತ ನಾವು ತಿಳಿದುಕೊಳ್ಳಬೇಕು. ಇಲ್ಲಿ ನ್ಯೂಟನ್ರು ಹೇಳಿದ ಪ್ರಕಾರ ವಿಶ್ವದಲ್ಲಿ ಯಾವುದೇ 2 ವಸ್ತುಗಳು ಪರಸ್ಪರ ಒಂದನ್ನೊಂದು ಆಕರ್ಷಿಸುತ್ತವೆ.
ಇಲ್ಲಿ M1 ವಸ್ತು M2 ಅನ್ನ ಆಕರ್ಷಿಸುತ್ತದೆ, ಅಂದ್ರೆ ಪ್ರೇರಣೆ ಇರುತ್ತದೆ. F1 ಪ್ರೇರಣೆಯಿಂದ ಆಕರ್ಷಿಸುತ್ತದೆ. M2 ದ್ರವ್ಯರಾಶಿ ಇರ್ತಕ್ಕಂಥ ವಸ್ತು M1 ವನ್ನ F2 ಪ್ರೇರಣೆಯಿಂದ ಆಕರ್ಷಿಸುತ್ತದೆ. ಈ ಎರಡು ವಸ್ತುಗಳು ಒಂದನ್ನೊಂದು ಆಕರ್ಷಿಸುತ್ತವೆ. ಅಂದ್ರೆ ವಿಶ್ವದಲ್ಲಿ ಇರ್ತಕ್ಕಂಥ ಯಾವುದೇ ಎರಡು ವಸ್ತುಗಳು ಒಂದನ್ನೊಂದು ಆಕರ್ಷಿಸುತ್ತವೆ. ಹಾಗಾದ್ರೆ ಆಕರ್ಷಿಸುತ್ತಿದ್ದರೆ ಈ ವಸ್ತು ಈ ಕಡೆ ಬಂದಿದ್ರ ಮೇಲೆ ಅಪ್ಪಳಿಸಬೇಕಾಗಿತ್ತು, ಅಥವಾ ಈ ವಸ್ತು ಈ ಕಡೆ ಬಂದಿದ್ರ ಮೇಲೆ ಅಪ್ಪಳಿಸಬೇಕಿತ್ತು. ಹಾಗೆ ಆಗುವುದಿಲ್ಲ. ಏಕೆಂದ್ರೆ ಆ ಎರಡೂ ವಸ್ತುಗಳ ಮಧ್ಯದಲ್ಲಿ ಇರತಕ್ಕಂತ ಏನು ಪ್ರೇರಣೆ ಇದೆ, ಆ ಪ್ರೇರಣೆ ಅತ್ಯಲ್ಪ ನಗಣ್ಯ ಇದೆ. ಅದಕ್ಕಾಗಿ ನಾವು ಈ ರೀತಿಯಾಗಿ ಭಾವಿಸಬಾರದು. ಒಂದು ವಸ್ತು ದೊಡ್ಡದಿದೆ ಅಥವಾ ಒಂದು ವಸ್ತು ಚಿಕ್ಕದಿದೆ, ಈ ದೊಡ್ಡದಿದ್ದಂತಹ ವಸ್ತು ಇದನ್ನ ಆಕರ್ಷಣೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು, ಯಾವಾಗಲೂ ಈ ಆಕರ್ಷಣೆ ಪ್ರೇರಣೆ ವಸ್ತುಗಳಲ್ಲಿ ಹೇಗೆ ಇರುತ್ತದೆ ಅಂತಂದ್ರೆ, ಈ ವಸ್ತುವಿನ ಕೇಂದ್ರದ ಸರಳ ರೇಖೆಯಲ್ಲಿ ಇರುತ್ತದೆ. ಏನಿದು ವಸ್ತು ಇದೆ, ಈ ವಸ್ತುವಿನ ಕೇಂದ್ರ ಇದೆ, ಕೇಂದ್ರದಿಂದ ಸರಳ ರೇಖೆಯಲ್ಲಿ ಒಂದು ಆಕರ್ಷಣೆ ಪ್ರೇರಣೆ ಇರುತ್ತದೆ ಅಂತಕ್ಕಂಥದ್ದು ನೀವು ಗಮನದಲ್ಲಿರಬೇಕು. ಇಲ್ಲಿ ಈ ಎರಡೂ ವಸ್ತುಗಳಲ್ಲಿಯ ಗುರುತ್ವದ ಆಕರ್ಷಣೆ ಪ್ರೇರಣೆಯನ್ನ ನಾವು ಎಫ್ ಅಂತ ತಿಳಿದುಕೊಳ್ಳಬೇಕು. ಇಲ್ಲಿ ಒಂದನೆಯ ಪ್ರೇರಣೆ F1, ಎರಡನೇ ವಸ್ತುವಿನ ಪ್ರೇರಣೆ F2. ಒಟ್ಟಿನಲ್ಲಿ ನಾವು ಈ ಗುರುತ್ವದ ಪ್ರೇರಣೆಯನ್ನ ತಿಳಿದುಕೊಳ್ಬೇಕಂತಂದ್ರೆ ಎಫ್ ಅಂತೇಳಿ ತಿಳಿದುಕೊಳ್ಬೇಕು. ಇಲ್ಲಿ ನೋಡಿ, ಒಂದನೇ ವಸ್ತುವಿನ ದ್ರವ್ಯರಾಶಿ ಮೊದಲನೇ ವಸ್ತುವಿನ ದ್ರವ್ಯರಾಶಿ M1, ಎರಡನೆಯ ವಸ್ತುವಿನ ದ್ರವ್ಯರಾಶಿ M2. ಎರಡೂ ವಸ್ತುಗಳಲ್ಲಿಯ ಗುರುತ್ವದ ಆಕರ್ಷಣೆ ಪ್ರೇರಣೆ ಎಫ್. ಇಲ್ಲಿ ಒಂದನೇ ವಸ್ತುವಿನ ದ್ರವ್ಯರಾಶಿ M1 ಹಾಗೂ ಎರಡನೇ ವಸ್ತುವಿನ ದ್ರವ್ಯರಾಶಿ M2. ಈ ಎರಡೂ ವಸ್ತುಗಳು ಒಂದನ್ನೊಂದು ಆಕರ್ಷಣೆ ಮಾಡತಕ್ಕಂಥ ಒಂದು ಗುರುತ್ವ ಆಕರ್ಷಣೆ ಪ್ರೇರಣೆಯಲ್ಲಿ ಅದನ್ನ ನಾವು ಎಫ್ ಅಂತ ತಿಳಿದುಕೊಳ್ಳೋಣ. ಇಲ್ಲಿ ಗಣಿತ ಭಾಷೆಯಲ್ಲಿ ಇದನ್ನು ಹೇಗೆ ಹೇಳಲಾಗುತ್ತದೆ? ಅದಕ್ಕಾಗಿ ನ್ಯೂಟನರ ಒಂದು ಗುರುತ್ವಾಕರ್ಷಣೆ ಸಿದ್ಧಾಂತ ಪ್ರಕಾರವಾಗಿ ಏನ್ ಹೇಳಿದ್ರಂತಂದ್ರೆ, ಎರಡೂ ವಸ್ತುಗಳ ಅಂದ್ರೆ ಯಾವುದೇ ಒಂದು ಪ್ರೇರಣೆ ಎರಡೂ ವಸ್ತುಗಳ ದ್ರವ್ಯರಾಶಿಗಳ ಗುಣಾಕಾರದ ಸಮ ಪ್ರಮಾಣದಲ್ಲಿ, ಅಂದ್ರೆ ಇಲ್ಲಿ ಪ್ರೇರಣೆ ಎಫ್ is directly proportional to M1 M2. ಈ ಎರಡು ವಸ್ತುಗಳ ದ್ರವ್ಯರಾಶಿಗಳ ಗುಣಾಕಾರ ಇದು ಪ್ರೇರಣೆಯ ಸಮ ಪ್ರಮಾಣದಲ್ಲಿರುತ್ತದೆ. ಇನ್ನ ಇನ್ನೊಂದು ಕಂಡೀಷನ್ ಇದರಲ್ಲಿ ಏನಿದೆ ಅಂತಂದ್ರೆ, ಈ ಎರಡು ವಸ್ತುಗಳಲ್ಲಿರತಕ್ಕಂಥ ಅಂತರ ಡಿ ಇದರ ವ್ಯಸ್ತ ಪ್ರಮಾಣದಲ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಂತರದ ವರ್ಗದ ವ್ಯಸ್ತ ಪ್ರಮಾಣದಲ್ಲಿ ಇರುತ್ತದೆ. F is inversely proportional to 1/d². ಇದನ್ನ ಒಂದನ್ರಿ, ಇದನ್ನ ಎರಡು. ಹೀಗೆ F is directly proportional to M1 into M2. F is inversely proportional to 1/d². ಇಲ್ಲಿ ಪ್ರೇರಣೆ ವಸ್ತುಗಳ ದ್ರವ್ಯರಾಶಿಯ ಸಮ ಪ್ರಮಾಣದಲ್ಲಿ, ಒಂದು ವೇಳೆ ದ್ರವ್ಯರಾಶಿಯು ಹೆಚ್ಚಾದರೆ ಪ್ರೇರಣೆ ಸಹಿತ ಹೆಚ್ಚಾಗುತ್ತದೆ, ದ್ರವ್ಯರಾಶಿ ಕಡಿಮೆಯಾದರೆ ಪ್ರೇರಣೆ ಸಹಿತ ಕಡಿಮೆ ಆಗುತ್ತದೆ. ಇದಕ್ಕೆ ನಾವು ಸಮ ಪ್ರಮಾಣ ಅಂತ ತಿಳಿದುಕೊಳ್ಳಬೇಕು. ಇನ್ನು ಅಂತರದ ವರ್ಗದ ವ್ಯಸ್ತ ಪ್ರಮಾಣದಲ್ಲಿದೆ, ಅಂತರ ಹೆಚ್ಚಾದರೆ ಪ್ರೇರಣೆಯು ಕಡಿಮೆ ಆಗುತ್ತದೆ, ಅಂತರ ಕಡಿಮೆಯಾದರೆ ಪ್ರೇರಣೆಯು ಹೆಚ್ಚಾಗುತ್ತದೆ. ಇದಕ್ಕೆ ವ್ಯಸ್ತ ಪ್ರಮಾಣ ಅಂತ ಕರೀಬೇಕು. ಈ ಎರಡೂ ಸಮೀಕರಣಗಳನ್ನ ಕೂಡಿ ಒಟ್ಟಾಗಿ ಎರಡೂ
ಸಮೀಕರಣ ಕೂಡಿಸಿ ಬರೆದಾಗ ನಮಗೆ ಈ ರೀತಿಯಾದಂತಹ ಒಂದು ಸಮೀಕರಣ ಸಿಗುತ್ತದೆ. F is proportional to m1 m2 divided by d square. ಈಗ ನಾವು ಈ ಪ್ರಪೋರ್ಷನಲ್ ಸಿಂಬಾಲವನ್ನು ತೆಗೆದಾಗ ಇದರ ಬದಲಾಗಿ ಒಂದು ಸ್ಥಿರಾಂಕ ಪದವನ್ನ ಉಪಯೋಗ ಮಾಡಬೇಕಾಗುತ್ತದೆ. ಇಲ್ಲಿ ಈ ಗುರುತ್ವ ಸ್ಥಿರಾಂಕದ ಸಲುವಾಗಿ ಜಿ ಈ ಅಕ್ಷರವನ್ನ ಉಪಯೋಗ ಮಾಡಲಾಗುತ್ತದೆ. ಜಿ m1 m2 ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಇಲ್ಲಿ ಈ ಕ್ಯಾಪಿಟಲ್ ಜಿ ಏನಿದೆಯಲ್ಲ, ಈ ಜಿ ಅಂದ್ರೆ ವೈಶ್ಚಿಕ ಗುರುತ್ವೀಯ ಸ್ಥಿರಾಂಕ. ಜಿ ಇದನ್ನ ವೈಶ್ಚಿಕ ಗುರುತ್ವೀಯ ಸ್ಥಿರಾಂಕ ಅಂತ ಹೇಳಿ ತಿಳಿದುಕೊಳ್ಬೇಕು. ಈಗ ವಿದ್ಯಾರ್ಥಿಗಳೇ, ಒಂದು ವೇಳೆ ವಸ್ತುವಿನ ದ್ರವ್ಯರಾಶಿಯನ್ನ ನಾವು 2 ಪಟ್ಟು ಮಾಡಿದರೆ ಆಗ ಪ್ರೇರಣೆ ಸಹಿತ 2 ಪಟ್ಟು ಆಗುತ್ತದೆ. ಇಲ್ಲಿ ಉದಾಹರಣೆ ನೋಡ್ರಿ. F is directly proportional to m1 m2. ಇಲ್ಲಿ ದ್ರವ್ಯರಾಶಿ 1 kg ಇದೆ ತಿಳಿದುಕೊಳ್ಳೋಣ. m1 is equal to 1 kg, m2 is equal to 1 kg. Therefore F is directly proportional to 1 into 1. 1 into 1 1. ಇದನ್ನ 2 ಪಟ್ಟು. ಇಲ್ಲಿ F is directly proportional to 1 ಆಗಿದೆ. ಈಗ ಇದನ್ನ 2 ಪಟ್ಟು ಮಾಡಿದಾಗ 2 ತೆಗೆದುಕೊಂಡಾಗ ಇದು ಪ್ರೇರಣೆ ಸಹಿತ 2 ಪಟ್ಟು ಆಗುತ್ತದೆ. ಹೀಗೆ ದ್ರವ್ಯರಾಶಿಯು 2 ಪಟ್ಟು ಮಾಡಿದಾಗ ಪ್ರೇರಣೆ 2 ಪಟ್ಟು ಆಗುತ್ತದೆ. ಈಗ ಅಂತರವು 2 ಪಟ್ಟು ಮಾಡಿದಾಗ 1/4 ಪ್ರೇರಣೆ ಆಗುತ್ತದೆ. ಈಗ ನೋಡಿ, ಡಿ is equal to 1 ಮೀಟರ್ ಇದೆ. F is inversely proportional to 1 upon d square. F is inversely proportional to 1 upon 1/2. ಅಂದ್ರೆ F is inversely proportional to 1 upon 1. ಈಗ ಇದನ್ನ ನಾವು 2 ಮೀಟರ್ ತೆಗೆದುಕೊಂಡಾಗ F is inversely proportional to 1 upon 2 square. F is 1 upon 4. ಇಲ್ಲಿ 1 ಇದೆ, ಇಲ್ಲಿ 4 ಇದೆ. ಅಂದ್ರೆ ಯಾವಾಗ ನಾವು ಅಂತರವನ್ನ 2 ಪಟ್ಟು ಮಾಡಿದೆವು, ಅಂತರವನ್ನ ಹೆಚ್ಚಿಸಿದಾಗ ಪ್ರೇರಣೆಯು ಕಡಿಮೆಯಾಗುತ್ತದೆ. ಅದಕ್ಕೆ 2 ಪಟ್ಟು ಹೆಚ್ಚಿಸಿದಾಗ 1/4 ಪ್ರೇರಣೆ ಕಡಿಮೆಯಾಗುತ್ತದೆ. ಇದು ನೀವು ಗಮನದಲ್ಲಿಡಬೇಕು. ಇನ್ನು ಒಂದು ವೇಳೆ 2 ವಸ್ತುಗಳು ಗೋಳಾಕಾರವಿದ್ದಾಗ ಆಗ ನಾವು ಅವುಗಳ ಕೇಂದ್ರ ದ್ರವ್ಯರಾಶಿ ಕೇಂದ್ರದಿಂದ ಇನ್ನೊಂದು ವಸ್ತುವಿನ ದ್ರವ್ಯರಾಶಿ ಕೇಂದ್ರದಿಂದ ಆ ನಡುವಿನ ಒಂದು ಸರಳ ರೇಖೆಯಲ್ಲಿ ಅವುಗಳ ಒಂದು ಪ್ರೇರಣೆ ಇರುತ್ತದೆ. ಒಂದು ವೇಳೆ ಆ ವಸ್ತು ನಿಯಮಿತವಾದಂತಹ ಆಕಾರ ಇರದಿದ್ದರೆ, ಗೋಲಾಕಾರ ಇರದಿದ್ದರೆ ಆಗ ಆ ವಸ್ತುವಿನ ಕೇಂದ್ರವನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು? ಈಗ ನಾವು ವಸ್ತು ಈ ಗೋಲಾಕಾರವಿದೆ, ಆಗ ನಾವು ಕೇಂದ್ರವನ್ನು ತೆಗೆದುಕೊಂಡು ಒಂದ್ ವೇಳೆ ವಸ್ತು ಈ ರೀತಿಯಾಗಿ ಒಂದು ಕಬ್ಬಿಣದ ಪಟ್ಟಿ ಇದೆ, ಈ ರೀತಿಯಾಗಿ ಇಲ್ಲಿ ನಾವು ಕೇಂದ್ರವನ್ನು ಯಾವ ತೆಗೆದುಕೊಳ್ಬೇಕು? ಇಲ್ಲಿ ಏನು ದ್ರವ್ಯರಾಶಿ ಇದೆ, ಹೆಚ್ಚು ದ್ರವ್ಯರಾಶಿ ಹೊಂದಿರತಕ್ಕಂತ ಭಾಗ ಯಾವುದು? ಈ ಕಡೆ ಹೆಚ್ಚು ದ್ರವ್ಯರಾಶಿ ಹೊಂದಿರತಕ್ಕಂತ ಭಾಗ, ಇದು ಕಡಿಮೆ ದ್ರವ್ಯರಾಶಿ ಹೊಂದಿರತಕ್ಕಂತ ಭಾಗ. ಈ ಹೆಚ್ಚು ದ್ರವ್ಯರಾಶಿ ಹೊಂದಿರತಕ್ಕಂತ ಭಾಗದಲ್ಲಿ ಇದನ್ನು ನಾವು ಕೇಂದ್ರ ಅಂತ ಹೇಳಿ ತಿಳಿದುಕೊಳ್ಳಬೇಕು. ಈ ರೀತಿಯಾಗಿ ಇಂಥ ಅನಿಯಮಿತ ಆಕಾರ ಇರತಕ್ಕಂಥ ಏನು ವಸ್ತುಗಳು ಇರುತ್ತವೆಯೋ ಆ ವಸ್ತುವಿನ ದ್ರವ್ಯರಾಶಿ ಕೇಂದ್ರವನ್ನ ಹೆಚ್ಚು ದ್ರವ್ಯರಾಶಿ ಹೊಂದಿರತಕ್ಕಂಥ ಭಾಗದಲ್ಲಿ ಅದನ್ನು ನಾವು ಕೇಂದ್ರ ಅಂತ ಹೇಳಿ ತಿಳಿದುಕೊಳ್ಳಬೇಕು. ಇನ್ನು ಮುಂದೆ ಒಂದು ವೇಳೆ ಈ ದ್ರವ್ಯರಾಶಿ ಕೇಂದ್ರವು ವಸ್ತುವಿನ ಒಳಗಿನ ಬಿಂದು ಅಥವಾ ವಸ್ತುವಿನ ಹೊರಗಿನ ಬಿಂದು ಸಹಿತ ಇರಬಹುದು. ಈಗ ನೋಡಿ, ಈ ತುಂಬಿರ್ತಕ್ಕಂತ ಇದೊಂದು ಗೋಲು ಇದೆ,
ಎಲ್ಲವೂ ತುಂಬಿರ್ತಕ್ಕಂಥ ಭಾಗವಿದೆ. ಆಗ ಈ ಕೇಂದ್ರವನ್ನ ದ್ರವ್ಯರಾಶಿ ಕೇಂದ್ರ ಅಂತ ಹೇಳಿ ತಿಳಿದುಕೊಳ್ಳುತ್ತೇವೆ. ಅಂದ್ರೆ ಇದು ವಸ್ತುವಿನ ಒಳಗಿನ ಭಾಗದಲ್ಲಿದೆ. ಇನ್ನ ಈ ರೀತಿಯಾಗಿದೆ ವಸ್ತು, ರಿಂಗ್ ಆಕಾರ ಇದೆ, ರಿಂಗ್ ಆಕಾರ ಇರತಕ್ಕಂಥ ವಸ್ತು ಇದೆ, ಒಳಗಿನ ಭಾಗ ಇದೆಲ್ಲ ಕೊಳ್ಳಾಗಿರ್ತಕ್ಕಂಥ ಭಾಗವಿದೆ. ಅಂತ ಸಂದರ್ಭದಲ್ಲಿ ಕೇಂದ್ರ ಇದನ್ನು ನಾವು ಪರಿಗಣಿಸಬೇಕು. ಇದು ಒಳಗಿನ ಭಾಗದಲ್ಲಿರ್ತಕ್ಕಂಥ ಕೇಂದ್ರ. ಅದೇ ರೀತಿಯಾಗಿ ಈ ರೀತಿಯಾಗಿರ್ತ ವಸ್ತು ಇದ್ದರೆ ಈಗ ಕೇಂದ್ರವನ್ನು ಈ ರೀತಿಯಾಗಿ ತೆಗೆದುಕೊಳ್ಳಬೇಕು. ಅಂದ್ರೆ ಈ ವಸ್ತುವಿನ ಬಿಟ್ಟು ಹೊರಗಿರ್ತಕ್ಕಂಥ, ಇದು ಹೊರಗಿರ್ತಕ್ಕಂಥ, ಇದು ಒಳಗಿರ್ತಕ್ಕಂಥ, ಹೀಗೆ ವಸ್ತುವಿನ ಹೊರಗೆ ಮತ್ತು ಒಳಗೆ ಹೀಗೆ ದ್ರವ್ಯರಾಶಿ ಕೇಂದ್ರವನ್ನ ತೆಗೆದುಕೊಳ್ಳಬೇಕು. ಒಂದು ವೇಳೆ ಸಮಾನ ಘನತ್ವ ಇರತಕ್ಕಂಥ ಒಂದು ವಸ್ತು ಇದ್ದರೆ ಅದರ ಭೂಮಿತಿಯ ಕೇಂದ್ರ, ಅದು ಮಧ್ಯ ಬಿಂದು, ಅದರ ಮಧ್ಯವರ್ತಿ ಬಿಂದುವಿನೇ ಅದರ ದ್ರವ್ಯರಾಶಿ ಕೇಂದ್ರ ಅಂತ ಹೇಳಿ ತಿಳಿದುಕೊಳ್ಳಬೇಕು. ಈಗ ಇಲ್ಲಿ F = G × m1 m2 upon d², ಈ ಸೂತ್ರದ ಕಡೆಗೆ ಬರೋಣ. ಈಗ ನಾವು G ಅಂದ್ರೆ ವೈಶ್ಚಿಕ ಗುರುತ್ವೀಯ ಸ್ಥಿರಾಂಕ, ಈ G ದ ಬೆಲೆಯನ್ನು ನಾವು ತೆಗೆಯೋಣ. ಈಗ ನೋಡಿ, F = G × m1 m2 / d². therefore ಈಗ G = FD² / m1 m2 = G. ಅಂದ್ರೆ ಈ ಗುರುತ್ವೀಯ ಸ್ಥಿರಾಂಕದ ನಾವು ಸೂತ್ರವನ್ನು ತೆಗೆದಾಗ G ಮಾಡಿಕೊಂಡಾಗ ಈ ರೀತಿಯಾದ ಸೂತ್ರ ನಮಗೆ ಸಿಗುತ್ತದೆ. ಈಗ ಇದರ ಮೂಲಮಾನ, ಈ ಗುರುತ್ವೀಯ ಸ್ಥಿರಾಂಕದ ಮೂಲಮಾನ SI ಮೂಲಮಾನ ಮತ್ತು CGS ಮೂಲಮಾನ ಏನು ಬರುತ್ತೆ ಅಂತಕ್ಕಂಥ ನೋಡೋಣ. ಈಗ G ದ ಮೂಲಮಾನಗಳು SI ದಲ್ಲಿ ನೋಡೋಣ. ಈಗ FD² / m1 m2. F ಅಂದ್ರೆ ಪ್ರೇರಣೆ SI ಮೂಲಮಾನ ನ್ಯೂಟನ್, ಇಂಟು D ಅಂದ್ರೆ ಅಂತರದ ಮೂಲಮಾನ ಮೀಟರ್, ವರ್ಗಿದೆ ಮೀಟರ್ ಸ್ಕ್ವೇರ್, ಡಿವೈಡೆಡ್ ಬೈ m1 m2 ದ್ರವ್ಯರಾಶಿಯ ಮೂಲಮಾನ kg ಇಂಟು kg, ಎರಡು ವಸ್ತು ಅಂದರೆ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್. ಇದು ವಿಶ್ವ ಗುರುತ್ವೀಯ ಸ್ಥಿರಾಂಕ G ದ SI ಮೂಲಮಾನ ಇದೆ. ಇನ್ನು CGS ಮೂಲಮಾನ ನೋಡಿ, CGS ಪ್ರೇರಣೆಯ CGS ಮೂಲಮಾನ ಡೈನ್, CGS ಮೂಲಮಾನ ಡೈನ್ ಇದೆ, ಅಂತರ ಸೆಂಟಿಮೀಟರ್ ಸ್ಕ್ವೇರ್ ಅಪಾನ್ ಗ್ರಾಮ್ ಸ್ಕ್ವೇರ್. ಅಂದರೆ ಡೈನ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಗ್ರಾಮ್ ಸ್ಕ್ವೇರ್. ಈ ರೀತಿಯಾಗಿ ನಾವು G ದ SI ಮೂಲಮಾನ ಹಾಗೂ CGS ಮೂಲಮಾನವನ್ನು ಬರೆಯಬಹುದು. ಇಲ್ಲಿ ಈ SI ಮೂಲಮಾನದಲ್ಲಿ ಈ G ದ ಬೆಲೆಯನ್ನ ಹೆನ್ರಿ ಕೆವೆಂಡಿಶ್ ಅಂತಕ್ಕಂಥ ವಿಜ್ಞಾನಿಗಳು G ದ ಬೆಲೆಯನ್ನ ನಿಶ್ಚಿತವಾದ ಬೆಲೆಯನ್ನ ಅವರು ಹೇಳಿದ್ದಾರೆ. ಈ G ದ ಬೆಲೆ ಎಷ್ಟು ಅಂದ್ರೆ 6.673 into 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್. SI ಮೂಲಮಾನದಲ್ಲಿ G ದ ಬೆಲೆಯನ್ನ ಹೆನ್ರಿ ಕೆವೆಂಡಿಶರು ಎಷ್ಟು ಹೇಳಿದ್ದಾರೆ ಅಂತಂದ್ರೆ 6.673 into 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್. ಈ ರೀತಿಯಾಗಿ ಅವರು G ದ ಬೆಲೆಯನ್ನ ಹೇಳಿದ್ದಾರೆ. ಈಗ ನೋಡಿ, ಇಲ್ಲಿ ಇದು G ಇದು ಸ್ಥಿರಾಂಕವಿದೆ, ಅದಕ್ಕೆ ವೈಶ್ಚಿಕ ಗುರುತ್ವೀಯ ಸ್ಥಿರಾಂಕ ಅಂತ ಹೇಳ್ಕೊಂಡು ಯಾಕೆ
ಐಚ್ಛಿಕ ಗುರುತ್ವ ಸ್ಥಿರಾಂಕ ಅಂದ್ರೆ ಇದು ಯಾವಾಗಲೂ ಒಂದೇ ತೆರನಾಗಿ ಇರತಕ್ಕಂಥದ್ದು. ವಿಶ್ವದ ಎಲ್ಲಿ ಬೇಕಾದಲ್ಲಿ ಇದು ಬದಲಾವಣೆ ಆಗುವುದಿಲ್ಲ. ಆದ್ದರಿಂದ ಇದಕ್ಕೆ ವೈಶ್ಚಿಕ ಗುರುತ್ವೀಯ ಸ್ಥಿರಾಂಕ ಅಂತ ಕರೆದಿದ್ದಾರೆ. ಇದು ಯಾವುದೇ ವಾತಾವರಣದಲ್ಲಿರಲಿ, ಯಾವುದೇ ವಸ್ತು ಇರಲಿ, ಯಾವುದೇ ಆ ವಸ್ತುವಿನ ಆಕಾರ ಇರಲಿ, ಅಳತೆ ಇರಲಿ, ಈ ಜೀದ ಬೆಲೆ ಏನಿದೆಯಲ್ಲ ಬದಲಾವಣೆ ಆಗುವುದಿಲ್ಲ. ಆದ್ದರಿಂದ ಇದಕ್ಕೆ ಕೇವಲ ಸ್ಥಿರಾಂಕ ಅನ್ನದೇ ಇದನ್ನ ವೈಶ್ಚಿಕ ಗುರುತ್ವೀಯ ಸ್ಥಿರಾಂಕ ಅಂತ ಹೇಳಿ ಕರೆದಿದ್ದಾರೆ. ಆ ಜೀದ ಬೆಲೆ SI ಪದ್ಧತಿಯಲ್ಲಿ 6.673 into 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ಇದೆ. ಈಗ ನಾವು ಈ ರೀತಿಯಾಗಿ ಭಾವಿಸೋಣ. ವಿದ್ಯಾರ್ಥಿಗಳು ನೋಡಿಲಿ, G is equal to ಈಗಾಗಲೇ ಬರೆದಿರುವಂತೆ FD ಸ್ಕ್ವೇರ್ ಡಿವೈಡೆಡ್ ಬೈ M1 M2. ಒಂದು ವೇಳೆ ಇವುಗಳ ದ್ರವ್ಯರಾಶಿ ಒಂದು ಮೂಲಮಾನವಿದೆ ತಿಳಿದುಕೊಳ್ಳೋಣ. M1 ಮತ್ತು M2 ಇವು ಒಂದು ಮೂಲಮಾನವಿದೆ. ಆನಂತರ ಅಂತರ ಸಹಿತ ಒಂದು ಮೂಲಮಾನದಷ್ಟು ಅಂತರವಿದೆ. ಎರಡು ವಸ್ತುಗಳ ದ್ರವ್ಯರಾಶಿ ಒಂದು ಮೂಲಮಾನವಿದ್ದು ಆ ಎರಡು ವಸ್ತುಗಳಲ್ಲಿ ಅಂತರ ಒಂದು ಮೂಲಮಾನದಷ್ಟು ಅಂತರವಿದ್ದರೆ ಆಗ ಆ ವಸ್ತುವಿನ ಒಂದು ಆ ವಸ್ತುವಿನಿಂದ ಇರ್ತಕ್ಕಂಥ ಗುರುತ್ವಾಕರ್ಷಣೆ ಪ್ರೇರಣೆ ಎಷ್ಟಂದ್ರೆ ಇಲ್ಲಿ 1 into 1 ಕ್ಯಾನ್ಸಲ್ ಆಗುತ್ತೆ. G is equal to F. ಅಂದರೆ ಆಗ ಆ ಪ್ರೇರಣೆಯ ಬೆಲೆಯಷ್ಟೇ ಅದರ ಗುರುತ್ವದ ಪ್ರೇರಣೆ ಬೆಲೆ ಆಗುತ್ತದೆ ಅಂತಕ್ಕಂಥದ್ದು ನಮಗಿಲ್ಲಿ ಕಂಡುಬರುತ್ತದೆ. ಹೀಗೆ ಇವತ್ತು ನಾವು ನ್ಯೂಟನ್ನ ವೈಶ್ಚಿಕ ಗುರುತ್ವಾಕರ್ಷಣೆಯ ಸಿದ್ಧಾಂತದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದೇವೆ. ಇಲ್ಲಿ ನ್ಯೂಟನರು ಪ್ರೇರಣೆಯು ಅಂತರದ ವರ್ಗದ ವ್ಯಕ್ತ ಪ್ರಮಾಣದಲ್ಲಿದೆ ತೆಗೆದುಕೊಂಡಿದ್ದಾರೆ. ಇದನ್ನ ಕೆಪ್ಲರ್ನ 3ನೇ ನಿಯಮದಿಂದ ತೆಗೆದುಕೊಂಡಿರ್ತಕ್ಕಂಥದ್ದು. ಇದನ್ನು ಹೇಗೆ ಉಪಯೋಗ ಮಾಡಿದ್ದಾರೆ ಅಂತಕ್ಕಂಥದ್ದು ನಾವು ಮುಂದಿನ ಘಟಕದಲ್ಲಿ ನೋಡುವುದಿದೆ. ಧನ್ಯವಾದ.